ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ನೆಕ್ಸ್ಟ್ ರಿಲೇಶನ್ಶಿಪ್ ಟೈಮಿಂಗ್ ಬಗ್ಗೆ ನೋಡೋಣ. ಆ್ಯಂಡ್ ಆಲ್ರೆಡಿ ಯಾರೆಲ್ಲ ಒಂದು ರಿಲೇಶನ್ಶಿಪ್ಪಲ್ಲಿದ್ದೀರಾ, ನಿಮಗೆ ಮ್ಯಾರೇಜ್ ಪ್ರಿಡಿಕ್ಷನ್ ಬಗ್ಗೆ ಏನು ಮೆಸೇಜ್ ಬರುತ್ತೆ, ಟೈಮಿಂಗ್ ಏನು ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ನೋಡೋಣ ಕರೆಂಟ್ ಎನರ್ಜೀಸ್ ಹೆಂಗಿದೆ, ನಿಮ್ಮನ್ನ ಏನು ಬ್ಲಾಕ್ ಮಾಡ್ತಾ ಇದೆ, ಲೆಸನ್ಸ್ ಏನಿದೆ ನಿಮಗೆ, ನಿಮ್ಮ ಫ್ಯೂಚರ್ ಪಾರ್ಟ್ನರ್ದು ಎನರ್ಜಿ ಹೆಂಗಿರುತ್ತೆ, ನೀವು ಎಲ್ಲಿ ಮೀಟ್ ಆಗ್ತೀರಾ, ಹೆಂಗೆ ಮೀಟ್ ಆಗ್ತೀರಾ, ಟೈಮಿಂಗ್ ಯಾವ ಥರ ಇರುತ್ತೆ ನಿಮ್ಮ ನೆಕ್ಸ್ಟ್ ಮೇಜರ್ ರಿಲೇಶನ್ಶಿಪ್ ಬಗ್ಗೆ, ಆ್ಯಂಡ್ ಆಲ್ರೆಡಿ ರಿಲೇಶನ್ಶಿಪ್ ಇರೋರಿಗೆ ಮ್ಯಾರೇಜ್ ಟೈಮಿಂಗ್ ಅಥವಾ ಫ್ಯೂಚರ್ ಎಮೋಷನಲ್ ಸ್ಟೇಟ್ ಬಗ್ಗೆ ನೋಡೋಣ. ಓಕೆ, ಸೊ ಗೈಸ್, ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಓಕೆ, ಇನ್ನೇನು ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ, ಇಮೇಜಸ್ ಬರುತ್ತೆ. ಇಮೇಜಸ್ ನಿಮಗೆ ಚೂಸ್ ಮಾಡೋದಕ್ಕೆ ಕಷ್ಟ ಆಯಿತು ಅಂದರೆ ನೋ ವರೀಸ್, ನೀವು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ ಇದರಲ್ಲಿ ಒಂದಿರುತ್ತೆ, ಡೈರೆಕ್ಟಾಗಿ ಆಪ್ಷನ್ನ ಚೂಸ್ ಮಾಡ್ಕೊಬೋದು. ಓಕೆ, ಸೊ ತಡ ಮಾಡೋದು ಬೇಡ ಗೈಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಇವಾಗ ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ, ಚೂಸ್ ಮಾಡಿ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಓಕೆ, ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಎವ್ರಿಥಿಂಗ್ ಅಬೌಟ್ ನಿಮ್ಮ ಫ್ಯೂಚರ್ ರಿಲೇಶನ್ಶಿಪ್ ಟೈಮಿಂಗ್, ಮ್ಯಾರೇಜ್ ಟೈಮಿಂಗ್, ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ. ಸೊ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಲೆಟ್ಸ್ ಸಿ ಕರೆಂಟ್ ಎನರ್ಜೀಸ್ ನಿಮ್ದು ಹೆಂಗಿದೆ. ಲವ್ ಆ್ಯಂಡ್ ರಿಲೇಶನ್ಶಿಪ್ ಅಂತ ಬಂದರೆ ನೀವು ರಿಸೀವಿಂಗ್ ಸ್ಟೇಟಲ್ಲಿ ಇದ್ದೀರಾ, ಅದನ್ನ ಬ್ಲಾಕ್ ಮಾಡ್ತಾ ಇದ್ದೀರಾ, ಏನು ಕತೆ ಅಂತ ನೋಡೋಣ. ಗ್ರೂಪ್ 1 ಹರ್ಮಿಟ್ ಬಂದಿದೆ, ಫಸ್ಟ್ ಕಾರ್ಡ್ ಹರ್ಮಿಟ್ ಬಂದಿದೆ, ಸೆಕೆಂಡ್ ಕಾರ್ಡ್ ಕ್ವೀನ್ ಆಫ್ ಪೆಂಟಕಲ್ಸ್ ಬಂದಿದೆ. ತುಂಬಾನೇ ಕರಿಯರ್ ಓರಿಯೆಂಟೆಡ್ ಇಲ್ಲಿ ತುಂಬಾ ಜನ, ಆ ಥರ ಒಂದು ಮೆಸೇಜ್ ಬರ್ತಾ ಇದೆ ಇಲ್ಲಿ. ಸೆಲ್ಫ್ ಫೋಕಸ್ಡ್, ಫ್ಯಾಮಿಲಿ ವ್ಯಾಲ್ಯೂಗೆ ಫೋಕಸ್ಡ್ ಆಗಿದ್ದೀರಾ, ನಿಮ್ಮ ಎವ್ರಿ ಡೇ ರೂಟೀನ್ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೂ ಇದರಲ್ಲಿ ಅಂತ ಒಂದು ಡೌಟ್ ಇಲ್ಲ. ಸೊ ದ ಥಿಂಗ್ ಈಸ್, ನೀವು ರಿಸೀವಿಂಗ್ ಸ್ಟೇಟಲ್ಲಿ ಇಲ್ಲ. ಗ್ರೂಪ್ 1 ನೀವು ಯಾವ ಸ್ಟೇಟಲ್ಲಿ ಇದ್ದೀರಾ ಅಂದರೆ ಬಿಟ್ ಸಿಂಗಲ್, ಅಲೋನ್ ಆಗಿದ್ದೀರಾ, ಜರ್ನಿನ ಅಲೋನ್ ಆಗಿ ಹ್ಯಾಂಡಲ್ ಮಾಡುವ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ. ರಿಲೇಶನ್ಶಿಪ್ ಅಂತ ಬಂದರೆ ತುಂಬ ದೂರ ಹೋಗ್ತಾ ಇದ್ದೀರಾ, ಅಂದರೆ ಫಸ್ಟಿಗೆ ನೀವು ಫಿಗರ್ ಔಟ್ ಮಾಡ್ಕೊತಾ ಇದ್ದೀರಾ. ಮೇ ಬಿ ನಿಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅನಿಸ್ತಿದೆ, ನನಗೆ ಯಾವ ಥರ ಒಂದು ಪಾರ್ಟ್ನರ್ ಬೇಕು ರಿಲೇಶನ್ಶಿಪ್ ಅಂತ ಬಂದರೆ, ನಾನು ಯಾವ ಥರ ಒಂದು ಎನರ್ಜಿನ ಎಕ್ಸರ್ಟ್ ಮಾಡ್ತಾ ಇರ್ತೀನಿ, ನನ್ನ ಲೈಫಲ್ಲಿ ಯಾವ ಥರ ಪರ್ಸನ್ ಬಂದರೆ ನನಗೆ ಬ್ಯಾಲೆನ್ಸ್ಡ್ ಫೀಲ್ ಆಗುತ್ತೆ, ನೀವು ಇದನ್ನ ಇನ್ನೂ ಫಿಗರ್ ಔಟ್ ಮಾಡಿಲ್ಲ. ಸ್ವಲ್ಪ ಇಂಟ್ರೋವರ್ಡ್ ಥರ, ಇನ್ವರ್ಡ್ ಥರ ಎನರ್ಜಿ ಬರ್ತಾ ಇದೆ, ನಿಮ್ಮ ಎಫರ್ಟ್ ನಿಮ್ಮ ಮೇಲೆ ಹಾಕೊತಾ ಇದ್ದೀರಾ, ನಿಮ್ಮ ಟೈಮ್ ನಿಮ್ಗೇನೆ ಸ್ಪೆಂಡ್ ಮಾಡ್ತಾ ಇದ್ದೀರಾ, ನೀವು ಅರ್ಥ ಮಾಡ್ಕೊತಾ ಇದ್ದೀರಾ. ತುಂಬ ಜನ ಇಲ್ಲಿ ಸಿಂಗಲ್, ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್, ಅಥವಾ ಪ್ರಾಬಬ್ಲಿ ಒಂದು ಬ್ರೇಕ್ ತಗೊಂಡಿರ್ಬೋದು ನಿಮ್ಮ ರಿಲೇಶನ್ಶಿಪ್ ಇಂದ, ಒಂದು ಸೆಪರೇಷನ್ ಅಲ್ಲಿ ಇರ್ಬೋದು. ದ ಥಿಂಗ್ ಈಸ್, ಒಂದು ಪಾಸ್ ತಗೊಂಡಿದ್ದೀರಾ ರಿಲೇಶನ್ಶಿಪ್ ಅಂಡ್ ಲವ್ ಅಥವಾ ಮ್ಯಾರೇಜ್ ಅಂತ ಬಂದ್ರೆ, ಇವಾಗ ಸ್ವಲ್ಪ ಪಾಸ್ ತಗೊಂಡಿದ್ದೀರಾ. ನಿಮ್ಮ ಫೋಕಸ್ ಬಂದ್ಬಿಟ್ಟು ನಿಮ್ಮ ಕರಿಯರ್ ಮೇಲೆ ಹೋಗಿದೆ, ನಿಮ್ಮ ಫೋಕಸ್ ಬಂದ್ಬಿಟ್ಟು ನೀವು ಫಿನಾನ್ಷಿಯಲಿ ಸ್ಟೇಬಲ್ ಆಗೋದ್ರ ಮೇಲೆ ಹೋಗಿದೆ, ನಿಮ್ಮ ಫೋಕಸ್ ಬಂದ್ಬಿಟ್ಟು
ಆ ಎಮೋಷನ್ಸ್ ಅನ್ನೋದೊಂದು ಬಿಟ್ಟು ಬೇರೆ ಎಲ್ಲಾ ಎನರ್ಜೀಸ್ ಬೇರೆ ಬೇರೆ ಕಡೆ ಇದೆ ಅಂತ ಹೇಳ್ಬೋದು. ಬಟ್ ಎಮೋಷನ್ಸ್ ಅಂತ ಬಂದ್ರೆ ಸ್ವಲ್ಪ ದೂರ ಹೋಗ್ತಾ ಇದ್ದೀರಾ. ಲೈಫ್ ನ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾ ಇದ್ದೀರಾ, ಫ್ಯೂಚರ್ ಅಲ್ಲಿ ತುಂಬಾ ಆರ್ಗನೈಸ್ಡ್ ಆಗಿರ್ಬೇಕು, ಯಾವ್ದು ಕೂಡ ಲಾಸ್ಟ್ ಮೂಮೆಂಟಿಗೆ ನನಗೆ ತೊಂದರೆ ಆಗ್ಬಾರ್ದು, ಈ ತರ ಎಲ್ಲ ತುಂಬಾ ಪ್ಲಾನ್ ಮಾಡ್ತಾ ಇದ್ದೀರಾ. ಓಕೆ, ಬಟ್ ಅದೇ ನಿಮಗೆ ಯಾಕೋ ಇಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಆಗ್ತಾ ಇದೆ. ಇರೋ ಒಂದ್ ಕಡೆ ನಿಮ್ಮ ಥಾಟ್ ಬಂದ್ಬಿಟ್ಟು ನಾನ್ ಫಸ್ಟ್ ಸ್ಟೇಬಲ್ ಆಗೋಣ, ನಾನ್ ಫಸ್ಟ್ ಕರಿಯರ್ ಅಲ್ಲಿ ಸ್ಟೆಬಿಲಿಟಿನ ಅಟ್ರಾಕ್ಟ್ ಮಾಡೋಣ, ನಾನ್ ಫಸ್ಟ್ ಸೊಸೈಟಿಲಿ ಮನಿ ವೈಸ್ ಸ್ಟೇಬಲ್ ಆಗೋಣ, ಆಮೇಲೆ ನಾನು ರಿಲೇಶನ್ಶಿಪ್ ಮೇಲೆ ಫೋಕಸ್ ಮಾಡೋಣ, ಆತರ ಒಂದು ಥಾಟ್ ಅಲ್ಲಿ ಇದ್ದೀರಾ. ಸೊ ಕರೆಂಟ್ ಎನರ್ಜಿ ನಿಮ್ದೊಂಥರ ಯಾರೇ ಬಂದ್ರು ನಿಮ್ ಲೈಫಲ್ಲಿ, ಏನೇ ಆಫರ್ ಬಂದ್ರು, ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿದ್ರು, ನಿಮ್ಮ ಥಾಟ್ ಒಂಥರ ನಿಮ್ ಮೇಲೆ ಇದೆ, ನಿಮ್ ಮೇಲೆ ಫೋಕಸ್ಡ್ ಆಗಿದ್ದೀರಾ, ಕರಿಯರ್ ಮೇಲೆ ಫೋಕಸ್ಡ್ ಆಗಿದ್ದೀರಾ, ನಿಮ್ನ ನೀವು ಫಿಗರ್ ಔಟ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ನಿಮಗೆ ಥಾಟ್ ಇತ್ತು, ನಾನು ಕಳ್ಕೊಂಡ್ಬಿಟ್ಟೆ, ನನ್ನ ಬೇಸಿಕ್ ವ್ಯಾಲ್ಯೂಸ್ ಏನಿತ್ತು ಲೈಫಲ್ಲಿ ಅದನ್ನ ಕಳ್ಕೊಂಡ್ಬಿಟ್ಟೆ, ನಾನು ಅಟ್ಲೀಸ್ಟ್ ಇವಾಗ ನಾನು ಟೈಮ್ ಕೊಡೋಣ, ಸ್ವಲ್ಪ ಟೈಮ್ ನನ್ನ ಜೊತೆ ನಾನು ಸ್ಪೆಂಡ್ ಮಾಡೋಣ, ಎಲೋನ್ ಇರೋಣ, ಒಬ್ರೇ ಇರೋಣ, ಈ ತರ ಒಂದು ಥಾಟ್ ಅಲ್ಲಿ ಇದ್ದೀರಾ. ಎಲ್ಲೋ ಒಂದ್ ಕಡೆ ಅದೇ ನಿಮಗೆ ಡಿಲೇ ಮಾಡ್ತಾ ಇದೆ, ಅದೇ ನಿಮಗೆ ರೈಟ್ ಪರ್ಸನ್ ಮೀಟ್ ಆಗೋದಕ್ಕೆ ಕಷ್ಟ ಮಾಡ್ತಾ ಇದೆ. ತುಂಬಾ ನೀವು ಮಿಂಗಲ್ ಆಗ್ತಾ ಇಲ್ಲ, ಸೋಷಲೈಸ್ ಆಗ್ತಾ ಇಲ್ಲ, ಹೊಸ ಹೊಸ ಪರ್ಸನ್ ಜೊತೆ ಮೀಟ್ ಆಗ್ತಾ ಇಲ್ಲ, ಅಥವಾ ಯಾರೋ ಕಾಂಟ್ಯಾಕ್ಟ್ ಮಾಡಿದ್ರು, ಕನೆಕ್ಟ್ ಮಾಡಿದ್ರು ನೀವು ಕನೆಕ್ಟ್ ಬ್ಯಾಕ್ ಆಗ್ತಾ ಇಲ್ಲ. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಮೆಸೇಜ್ ಬರ್ಬೋದು, ಕಾಲ್ ಬರ್ಬೋದು, ಫ್ರೆಂಡ್ಸ್ ಜೊತೆ ಮೀಟ್ ಆಗೋಣ, ಕನೆಕ್ಟ್ ಆಗೋಣ, ಬಟ್ ನೀವು ಎಲ್ಲಾರನ್ನೂ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಡಿಕ್ಲೈನ್ ಮಾಡ್ತಾ ಇದ್ದೀರಾ. ಇವಾಗ ಬೇಡ, ಇವಾಗ ಬೇರೆ ಪ್ಲಾನ್ಸ್ ಇದೆ, ಬೇರೆ ಪ್ರಯಾರಿಟೀಸ್ ಇದೆ, ಆತರ ಒಂದು ಥಾಟ್. ಅಂಡ್ ಎಸ್ಪೆಷಲಿ ಒಂದು ವುಮೆನ್ ಎನರ್ಜಿ ಕೂಡ ನೋಡ್ತಾ ಇದೀನಿ. ನಿಮ್ಮ ಒಂದು ರಿಲೇಶನ್ಶಿಪ್ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಒಂದು ವುಮೆನ್ ಇಂದ ಎಫೆಕ್ಟ್ ಆಗ್ತಾ ಇದೆ. ಲೈಫ್ ತುಂಬಾ ಸ್ಲೋ ಆಗಿ ಗ್ರೋ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ, ಫಿನಾನ್ಷಿಯಲಿ ಸ್ಟೇಬಲ್ ಆಗೋದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾ ಇದ್ದೀರಾ, ಆ ಪರ್ಫೆಕ್ಟ್ ಪರ್ಸನ್ ಆಗಿರೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ನೌ ಇಸ್ ದ ಟೈಮ್ ಟು ಫೋಕಸ್ ನಿಮ್ಮ ಎಮೋಷನಲ್ ನೀಡ್ಸ್ ಮೇಲೂ ನೀವು ಫೋಕಸ್ ಮಾಡಬೇಕು. ಅದು ತುಂಬಾ ಕಡಿಮೆ ಆಗ್ತಾ ಇದೆ. ವರ್ಕೋಹಾಲಿಕ್ ಆತರ ನೋಡ್ತಾ ಇಲ್ಲ, ಬೇರೆ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಓಕೆ, ಯಾವಾಗ ಎಮೋಷನ್ಸ್ ಅಂತ ಬರುತ್ತೆ ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ರಿಲೇಶನ್ಶಿಪ್ ಅಂತ ಬರುತ್ತೆ, ಅದನ್ನ ಯು ಆರ್ ಹ್ಯಾಪಿ, ಇಟ್ಸ್ ನಾಟ್ ದಟ್ ನೀವು ಖುಷಿಯಾಗಿಲ್ಲ ಅಥವಾ ನೀವು ಖುಷಿಯಾಗಿಲ್ಲ ಅದಕ್ಕೆ ಒಬ್ರೇ ಇದ್ದೀರಾ, ಹಂಗಂತ ಅಲ್ಲ. ಕರಿಯರ್ ತುಂಬಾ ಗ್ರೋತ್ ಆಗ್ತಾ ಇದೆ, ಫಿನಾನ್ಷಿಯಲಿ ಕೂಡ ಸ್ಟೆಬಿಲಿಟಿ ಬರ್ತಾ ಇದೆ, ನಿಮ್ಮ ಡೆಪ್ಸ್ ಅಂದ್ರೆ ಸಾಲಗಳು ಕೂಡ ಕಡಿಮೆ ಆಗ್ತಾ ಇದೆ. ಬಟ್ ಎಮೋಷನ್ಸ್ ಅಂಡ್ ರಿಲೇಶನ್ಶಿಪ್ ಅಂತ ಬಂದ್ರೆ, ಸ್ವಲ್ಪ ಸೋಷಲೈಸ್ ಆಗೋದು ಅಂತ ಬಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಎಲಿಫೆಂಟ್ ಬಂದಿದೆ, ಇದೇನ್ ಹೇಳ್ತಾ ಇದೆ ಅಂದ್ರೆ, a long journey, either physical or mental, will leave you wiser at the end. Okay, ಬಿಫೋರ್ ಮ್ಯಾರೇಜ್ ಐ ಥಿಂಕ್ ನೀವು ಒಂದು ಲಾಂಗ್ ಜರ್ನಿಲಿದ್ರಿ ಇಷ್ಟು ದಿವಸ, ಅದು ನಿಮ್ಮನ್ನ ತುಂಬಾ ಮೆಚ್ಯೂರ್ಡ್ ಆಗಿ ಮಾಡಿದೆ, ತುಂಬಾ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿ ಮಾಡಿದೆ, ತುಂಬಾ ಒಂದು ಮೆಚ್ಯೂರ್ಡ್ ಪರ್ಸನ್ ಆಗಿ ನಿಮ್ಮನ್ನ ಕೂರ್ಸಿದೆ ಅಂತಾನೆ ಹೇಳ್ಬೋದು. ಗ್ರೂಪ್ 1 ಗುಡ್. ಒಂದು ಲಾಂಗ್ ಬ್ರೇಕ್ ತಗೊಂಡಿದ್ದೀರಾ ನೀವು, ಇಲ್ಲ ಅಂತ ಅಲ್ಲ. ತುಂಬಾ ಜನ ನಾನು ಏನ್ ನೋಡ್ತಾ ಇದ್ದೀನಿ, 4-5 ತಿಂಗಳಿಂದ ನೀವು ಸಿಂಗಲ್ ಆಗಿಲ್ಲ, ತುಂಬಾ ವರ್ಷಗಳಿಂದನೇ ಸಿಂಗಲ್ ಆಗಿದ್ದೀರಾ, ತುಂಬಾ ವರ್ಷಗಳಿಂದನೇ ನಿಮಗೆ ಯಾರ ಜೊತೆನೂ ಕನೆಕ್ಟೆಡ್ ತರ ಫೀಲ್ ಆಗಿಲ್ಲ, ಯಾರ ಜೊತೆನೂ ನಿಮಗೆ ಮಿಂಗಲ್ ಆಗ್ಬೇಕು, ಇವರೇ ನನ್ನ ರೈಟ್ ಪರ್ಸನ್, ಈ ತರ ನಿಮಗೆ ಫೀಲ್ ಆಗಿಲ್ಲ ಮೇನ್ ಆಗಿ. ಸೊ ದಟ್ ಇಸ್ ವೈ ನೀವು ಸಿಂಗಲ್ ಆಗಿರೋದಕ್ಕೆ ಚೂಸ್ ಮಾಡ್ತಾ ಇದ್ದೀರಾ. ನಾನು ಏನ್ ನೋಡ್ತಾ ಇದ್ದೀನಿ, ಯು ಆರ್ ಸಿಂಗಲ್ ಬೈ ಚಾಯ್ಸ್. ಅಂದ್ರೆ ಯಾರು ನಿಮ್ಮ ಒಂದು ಎನರ್ಜಿ ಲೆವೆಲ್ಗೆ ಮ್ಯಾಚ್ ಆಗೋರು ಬಂದಿಲ್ಲ. ನೀವು ಇಟ್ಸ್ ಲೈಕ್ ಹರ್ಮಿಟ್, ದಿಸ್ ಇಸ್ ಅ ವೆರಿ ವೈಸ್ ಪರ್ಸನ್. ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ ತುಂಬಾ ಮೆಚ್ಯೂರ್ಡ್, ತುಂಬಾನೇ ವೈಸ್ ಪರ್ಸನ್, ತುಂಬಾನೇ ಓಲ್ಡ್ ಸೋಲ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಈ ಸಿಂಗಲ್ ಜರ್ನಿ ತುಂಬಾ ನಿಮ್ ಬಗ್ಗೆ ನಿಮಗೆ ಅರ್ಥ ಮಾಡಿಸಿದೆ, ನಿಮ್ಮ ಜರ್ನಿ ಬಗ್ಗೆ ಅರ್ಥ ಮಾಡಿಸಿದೆ. ಮೇನ್ ಆಗಿ ನೀವು ಯಾವ ಒಂದು ಡೈರೆಕ್ಷನ್ ನ ಚೂಸ್ ಮಾಡಿದ್ರೆ ನೀವು ಖುಷಿಯಾಗಿರ್ತೀರಾ, ನಿಮ್ಮ ಲೈಫ್ ಒಂದು ಪರ್ಪಸ್ ಸಿಗುತ್ತೆ, ಎಲ್ಲ ಫಿಗರ್ ಔಟ್ ಮಾಡಿದೀರಾ ಇವಾಗ ಆಲ್ರೆಡಿ. ನಾವು ಮೇ ಬಿ ಒಂದು ಮೆಸೇಜ್ ನಿಮಗೆ ಬೇಕಿತ್ತು, ಬಿಕಾಸ್ ಎಲ್ಲೋ ಒಂದ್ ಕಡೆ ನೀವು ಮುಳುಗ್ ಹೋಗ್ಬಿಟ್ಟಿದ್ರಿ ಅನ್ಸುತ್ತೆ. ಓಕೆ, ನಾನು ಸಿಂಗಲ್ ಆಗಿದ್ದೀನಿ, ಬಟ್ ನಾನು ಖುಷಿಯಾಗಿದ್ದೀನಿ, ನೋಡೋಣ ಟೈಮ್ ಬಂದಾಗ ನೋಡೋಣ, ಆತರ ಒಂದು ಥಾಟ್ ಅಲ್ಲಿ ಇದ್ರಿ ಅನ್ಸುತ್ತೆ.
ಈ ಒಂದು ರೈಟ್ ಟೈಮಿಗೆ ನಿಮಗೆ ಮೆಸೇಜ್ ಕೂಡ ಬಂದಿದೆ ಗ್ರೂಪ್ 1. ಮೇ ಬಿ ನೌ ಇಸ್ ದ ಟೈಮ್. ನಿಮ್ಮ ಈ ಲಾಂಗ್ ಸಿಂಗಲ್ಹುಡ್ ಜರ್ನಿ ನಿಮ್ಮನ್ನ ಫಿಸಿಕಲಿ ಮೆಂಟಲಿ ತುಂಬಾ ಸ್ಟ್ರಾಂಗ್ ಮಾಡಿದೆ, ತುಂಬಾ ಮೆಚ್ಯೂರ್ಡ್ ಪರ್ಸನ್ ಆಗಿ ಮಾಡಿದೆ. ಅಂಡ್ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಬಗ್ಗೆ ನಿಮಗೆ ಇವಾಗ ಚೆನ್ನಾಗಿ ಅರ್ಥ ಆಗಿದೆ. ಮೇ ಬಿ ದಿಸ್ ಇಸ್ ದ ರೈಟ್ ಟೈಮ್ ಟು ಲುಕ್ ಫಾರ್ ಸಮ್ ಒನ್. ಒಂದು ಪಾರ್ಟ್ನರ್ನ ಹುಡ್ಕೋದು, ಒಂದು ಪರ್ಸನ್ನ ಮೀಟ್ ಆಗೋದಕ್ಕೆ ಇಟ್ ಲುಕ್ಸ್ ಲೈಕ್ ದಿಸ್ ಇಸ್ ದ ರೈಟ್ ಟೈಮ್, ರೈಟ್? ಸೊ ಲೆಟ್ಸ್ ಸಿ. ಅಗೇನ್ ಕ್ವೀನ್ ಆಫ್ ಪೆಂಟಕಲ್ಸ್ ಬಂದಿದೆ ಅಂದ್ರೆ ಸಿ ನಿಮ್ ಲೈಫ್ ಸ್ಟೇಬಲ್ ಆಗಿದೆ. ನೀವು ಅನ್ಕೊಂಡಿದ್ದೀರಾ ಸ್ಟೆಬಿಲಿಟಿ ಇಲ್ಲ, ನೀವು ಅನ್ಕೊಂಡಿದ್ದೀರಾ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಕಮಿಟ್ಮೆಂಟಿಗೆ ಹೋದ್ರೆ, ರಿಲೇಶನ್ಶಿಪ್ಪಿಗೆ ಹೋದ್ರೆ ಅಂತ. ನೋ, ಲುಕ್ಸ್ ಲೈಕ್ ಯು ಹ್ಯಾವ್ ಕಮ್ ಟು ಅ ಪಾಯಿಂಟ್ ವೇರ್ ಯು ಆರ್ ಹ್ಯಾಪಿ. ಫಿನಾನ್ಷಿಯಲಿ ಯು ಆರ್ ಹ್ಯಾಪಿ, ಎಲ್ಲಿದ್ದೀರಾ, ಖುಷಿಯಾಗಿದ್ದೀರಾ, ಇಂಡಿಪೆಂಡೆಂಟ್ ಆಗಿದ್ದೀರಾ. ಆ್ಯಂಡ್ ನಿಮ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಕೂಡ ಇದೆ, ಒಂದು ರೈಟ್ ಪಾತ್ನ ಚೂಸ್ ಮಾಡಿದ್ದೀರಾ ಆ್ಯಂಡ್ ಯು ಆರ್ ಹ್ಯಾಪಿ. ಲುಕ್ ಎಟ್ ದಿಸ್. ಈ ಪರ್ಸನ್ ಕೂಡ ಇಲ್ಲಿ ನೋಡ್ತಾ ಇದೆ, ಇಲ್ಲಿ ನೋಡ್ತಾ ಇದೆ, ಇಲ್ಲಿ ನೋಡ್ತಾ ಇದೆ. ಸಮ್ವೇರ್ ಸಮ್ ವಾಟ್ ಇಸ್ ದೇರ್. ಏನೋ ಇಲ್ಲಿದೆ ಇಲ್ಲಿ. ಓಕೆ, ಲೆಟ್ಸ್ ಸಿ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಬಗ್ಗೆ, ಅವರ ಎನರ್ಜೀಸ್ ಬಗ್ಗೆ ಏನು ಮೆಸೇಜ್ ಬರುತ್ತೆ ಅಂತ. ದೇರ್ ಈಸ್ 6th house, ಮರ್ಕ್ಯೂರಿ, ರೈಟ್. ಒಂಥರ ಕನ್ಫ್ಯೂಸ್ ಆಗ್ಬಿಡುತ್ತಪ್ಪ ಅವನು ಸರಿ ಎಂತ ಇದು ಅಂತ. ಮರ್ಕ್ಯೂರಿ, ರೈಟ್. ಆ್ಯಂಡ್ ದಿಸ್ ಇಸ್ ಜೆಮಿನಿ. 6th house ಅಲ್ಲಿ ಜೆಮಿನಿ ಇದೆ ಅಂದ್ರೆ ಕ್ಯಾಪ್ರಿಕಾನ್ ಅಸೆಂಡೆಂಟ್, ಜೆಮಿನಿ ಆ್ಯಂಡ್ ದೆನ್ ಮರ್ಕ್ಯೂರಿ. ಬ್ಯೂಟಿಫುಲ್. ಸೊ ನಿಮ್ಮ ಪರ್ಸನ್, ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಅಂತ ಬಂದ್ರೆ ಅ ಬಿಟ್ ಟಾಕೆಟಿವ್ ಆಗಿರ್ತಾರೆ. ಎಕ್ಸ್ಟ್ರೋವರ್ಟ್ ಅಂತ ಹೇಳಲ್ಲ, ಬಟ್ ಮಿಂಗಲ್ ಆಗ್ತಾರೆ, ಬೇಗ ಕನೆಕ್ಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ನಿಮಗೆ ಒಂದು ರಿಲೇಶನ್ಶಿಪ್ ಅಲ್ಲಿ ಪಾರ್ಟ್ನರ್ಶಿಪ್ ವೈಬ್ ಅನ್ನೋದಕ್ಕಿಂತ ಒಂದು ಫ್ರೆಂಡ್ಲಿ ವೈಬ್ ಇವರು ಕೊಡ್ತಾರೆ. ನಿಮ್ಮ ಒಂದು ರಿಲೇಶನ್ಶಿಪ್ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಈ ಪರ್ಸನ್ಗೆ ಒಂದಷ್ಟು ಸ್ಟ್ರಿಕ್ಟ್ ರೋಟೀನ್ಸ್ಗಳು ಇರುತ್ತೆ. ಓಕೆ, ಗ್ರೂಪ್ 1. ಈ ಪರ್ಸನ್ ಎವ್ರಿ ಡೇ ರೋಟೀನ್ ನ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಒಂದು ಸರ್ವಿಸ್ ಪ್ರೊವೈಡಿಂಗ್ ಸೆಕ್ಟರ್ ಅಲ್ಲಿ ಕೂಡ ಇವರು ವರ್ಕ್ ಮಾಡ್ತಿರ್ಬೋದು, ಲೈಕ್ ಬ್ಯಾಂಕಿಂಗ್ ಆಗಿರ್ಬೋದು, ವೇರ್ ಸೊಸೈಟಿಗೆ ಒಂದು ಸರ್ವಿಸ್ ನ ಕೊಡ್ತಾರೆ ಅವರು. ಆ ತರ ಒಂದು ಜಾಬ್ ಅಲ್ಲಿ ಇರೋ ಪಾಸಿಬಿಲಿಟಿ ಇದೆ, ವೇರ್ ಅವರ ಕಮ್ಯುನಿಕೇಶನ್ ಕೂಡ ಮ್ಯಾಟರ್ ಆಗುತ್ತೆ, ರೈಟ್? ಜೆಮಿನಿ ಆಗಿರೋದ್ರಿಂದ ಇವರು ಮತ್ತೆ ನಿಮ್ಮ ಮಧ್ಯದಲ್ಲಿ ತುಂಬಾ ಡಿಸ್ಟೆನ್ಸಸ್ ಇರಲ್ಲ. ಪ್ರಾಬಬ್ಲಿ ಒಂದು ಶಾರ್ಟ್ ಡಿಸ್ಟೆನ್ಸ್ ಎಲ್ಲ ಇವ್ರು ಇರ್ತಾರೆ. ಅಥವಾ ನೀವೇನೋ ಒಂದು ಜಿಮ್ಮಿಗೆ ಹೋಗ್ತಾ ಇರ್ತೀರಾ, ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇರ್ತೀರಾ, ಏನೋ ಒಂದು ಹಾಬಿ ಇರುತ್ತೆ ನಿಮ್ದು. ಆ ಹಾಬಿ ಥ್ರೂ ಇವ್ರನ್ನ ನೀವು ಮೀಟ್ ಮಾಡೋದು. ತುಂಬಾ ಜನಕ್ಕೆ ಕರಿಯರ್ ವೈಸ್ ಅಲ್ಲೂ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ, ಬಿಕಾಸ್ 6th house ಇಸ್ ಆಲ್ ಅಬೌಟ್ ವರ್ಕ್. ಸೊ ಇಟ್ ಈಸ್ ಮೋರ್ ಲೈಕ್ ನೀವಿಬ್ರು ಒಂದು ಸಿಮಿಲರ್ ಆಕ್ಟಿವಿಟಿಗೆ ಬಿಲಾಂಗ್ ಆಗಿರ್ತೀರಾ. ಅದು ಆಕ್ಟಿವಿಟಿ ಹಾಬಿ ಆಗಿರ್ಬೋದು, ನಿಮ್ಮ ವರ್ಕ್ ಆಗಿರ್ಬೋದು, ಯಾವುದೋ ಕ್ಲಾಸಸ್ ಆಗಿರ್ಬೋದು, ಸಿಮಿಲರ್ ಆರ್ಗನೈಸೇಷನ್ಗೆ ಬಿಲಾಂಗ್ ಆಗೋದಾಗಿರ್ಬೋದು, ಸಿಮಿಲರ್ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಿರೋದಾಗಿರ್ಬೋದು. ಸೊ ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಅಂಡ್ ಅಗೇನ್ ಈ ಪರ್ಸನ್ ನಿಮ್ಮ ಫ್ರೆಂಡ್ ಆಗಿರೋ ಪಾಸಿಬಿಲಿಟೀಸ್ ಕೂಡ ಜಾಸ್ತಿನೇ ಇದೆ. ಸೊ ಈ ಪರ್ಸನ್ಗೂ ನಿಮ್ಗೂ ಏಜ್ ಅಲ್ಲೂ ಕೂಡ ಅಂತ ಒಂದು ಡಿಫ್ರೆನ್ಸಸ್ ಅಂತ ನೋಡ್ತಾ ಇಲ್ಲ. ಇಟ್ಸ್ ಮೋರ್ ಲೈಕ್ ಮೆಂಟಾಲಿಟಿ ವೈಸ್ ಡಿಫ್ರೆನ್ಸಸ್ ಇದ್ರೂ ಈ ಪರ್ಸನ್ ನಿಮ್ಮ ಲೈಫ್ ನ ಬಿಟ್ ಆಕ್ಟಿವ್ ಮಾಡ್ತಾರೆ. ಬಿಟ್ ಸಿ ದ ಥಿಂಗ್ ಇಸ್, ಇಲ್ಲಿ ಕ್ವೀನ್ ಆಫ್ ಪೆಂಟಕಲ್ಸ್ ಇದೆ, ಕರಿಯರ್ ಓರಿಯೆಂಟೆಡ್ ಅಂತ ತೋರಿಸ್ತಾ ಇದೆ. 6th house, ಹರ್ಮಿಟ್ ಕೂಡ 6th house. ಸೊ ನಿಮ್ಮ ಎನರ್ಜಿ, ಈ ಎನರ್ಜಿ ಸಮ್ ವಾಟ್ ಮ್ಯಾಚ್ ಆಗ್ತದೆ. ನೀವೊಂಥರ ಓಲ್ಡ್ ಸೋಲ್ ತರ ಬಿಹೇವ್ ಮಾಡ್ಬೋದು. ಈ ಪರ್ಸನ್ ಒಂದು ಸ್ವಲ್ಪ ಚೈಲ್ಡಿಶ್ ವೇ ಅಲ್ಲಿ ಬಿಹೇವ್ ಮಾಡ್ಬೋದು, ಬಟ್ ಸಮ್ವೇರ್ ಬ್ಯಾಲೆನ್ಸ್ ಮಾಡ್ತೀರಾ ಅನ್ಬೋದು. ಎಲ್ಲೋ ಒಂದು ವಿಚಾರ ಕನೆಕ್ಟ್ ಆಗುತ್ತೆ. ಇದರದು ಹಾಬಿ ವಿಚಾರ ಕನೆಕ್ಟ್ ಆಗ್ಬೋದು, ಕರಿಯರ್ ವಿಚಾರ ಕನೆಕ್ಟ್ ಆಗ್ಬೋದು, ಇಬ್ರದು ಲೈಕಿಂಗ್ಸ್ ಬಗ್ಗೆ ಕನೆಕ್ಟ್ ಆಗ್ಬೋದು. ಸೊ ಈ ತರ ಪಾಸಿಬಿಲಿಟೀಸ್ ಇದೆ. ನೀವ್ ಎಲ್ಲಿ ಮೀಟ್ ಆಗ್ತೀರಾ, ಹೆಂಗೆ ನೀವು ಮೀಟ್ ಆಗ್ತೀರಾ? ದೇರ್ ಈಸ್ ಕ್ಯಾನ್ಸರ್ ಎನರ್ಜಿ, 12th house, and there is Uranus. ಓಕೆ,
ಆಸ್ ಐ ಟೋಲ್ಡ್, ಹೋಮ್ ಎನ್ವಿರಾನ್ಮೆಂಟ್ ಅಲ್ಲೇ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಹೋಮ್ ಎನ್ವಿರಾನ್ಮೆಂಟ್ ಅಲ್ಲೇ ಕನೆಕ್ಟ್ ಆಗೋದು, ಬಿಕಾಸ್ ಕ್ಯಾನ್ಸರ್ ಝೋಡಿಯಾಕ್ ಸೈನ್ ಬಂದಿದೆ ಅಗೇನ್. ತುಂಬಾ ಗ್ರೂಪ್ ಅಲ್ಲಿ ಇರ್ಬೇಕಾರೆ ನೀವು ಮೀಟ್ ಆಗಲ್ಲ. ಇವ್ರ ಜೊತೆ ಏನೋ ಒಂದು ಪ್ರೈವೇಟ್ ಆಗಿ ವರ್ಕ್ ಇರುತ್ತೆ, ಆ ಒಂದು ಪಾಯಿಂಟ್ ಅಲ್ಲೂ ಕೂಡ ನೀವು ಮೀಟ್ ಆಗ್ಬೋದು. ತುಂಬಾ ಜನಕ್ಕೆ ಇಟ್ಸ್ ಲೈಕ್ ಎಲೋನ್ ಇರ್ಬೇಕಾದ್ರೆ ಮೀಟ್ ಆಗೋದು, ಒಂದು ರಿಯಲ್ ಸ್ಪಿರಿಚುವಲ್ ಪ್ಲೇಸ್ ಎಲ್ಲಿ ಯೋಗ ತುಂಬಾ ಜನ ಇರಲ್ಲ, ತುಂಬಾನೇ ಪ್ರೈವೇಟ್ ಪ್ಲೇಸ್ ಅಲ್ಲಿ ಮೀಟ್ ಆಗೋದು, ಆತರ ಒಂದು ಪಾಸಿಬಿಲಿಟಿ ಇದೆ. ಅಂಡ್ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಫೈನಲಿ ಯಾವಾಗ ನೀವು ಒಂದು ಎಮೋಷನಲ್ ಸೈಕಲ್, ಯಾವುದೋ ಒಂದು ಡಿಸಪಾಯಿಂಟ್ಮೆಂಟ್ ಸೈಕಲ್, ಏನೇ ಒಂದು ಹರ್ಟ್ ಆಗಿರ್ಬೋದು, ಪಾಸ್ಟ್ ಅಲ್ಲಿ ಏನೇ ಒಂದು ಬಿಟ್ರೆ ಆಗಿರ್ಬೋದು, ಯಾವಾಗ ಅದನ್ನ ಫೈನಲಿ ಅದರಿಂದ ಮೂವ್ ಆನ್ ಆಗ್ತೀರಾ, ಫೈನಲಿ ಅದನ್ನ ಮರ್ತು ಮೂವ್ ಆನ್ ಆಗ್ತೀರಾ, ಆ ಒಂದು ಮೂಮೆಂಟ್ ಅಲ್ಲಿ ಈ ಪರ್ಸನ್ ನ ಕನೆಕ್ಟ್ ಆಗ್ತೀರಾ, ಮೀಟ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಇಟ್ ಲುಕ್ಸ್ ಲೈಕ್ ಏನೋ ಒಂದು ಪಾಸ್ಟ್ ಸೈಕಲ್ ನಿಮ್ನ ರಿಯಲಿ ಹರ್ಟ್ ಮಾಡ್ತಾ ಇದೆ. ಬಟ್ ಟ್ರಸ್ಟ್ ಮೀ, ಗ್ರೂಪ್ 1 ಆಲ್ಮೋಸ್ಟ್ ಎಂಡಿಂಗ್ ವರ್ಜ್ ಅಲ್ಲಿ ಇದೆ. ನಿಮ್ಮ ಅಮ್ಮನ ಥ್ರೂ ಕೂಡ ಈ ಪರ್ಸನ್ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಅಮ್ಮನ ಫ್ಯಾಮಿಲಿ, ಮೆಟರ್ನಲ್ ಫ್ಯಾಮಿಲಿ ಥ್ರೂ ಈ ಪರ್ಸನ್ ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ ಗ್ರೂಪ್ 1. ಬಟ್ ಯಾ, ಸೊ ಪಾಸಿಬಿಲಿಟಿ ಇದೆ ಯಾರೋ ನಿಮಗೆ ಮೋಸ ಮಾಡಿದ್ದಾರೆ, ಅದನ್ನ ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ದೀರಾ. ಪಾಸ್ಟ್ ಅಲ್ಲಿ ಏನೋ ಹರ್ಟ್ ಆಗಿದೆ ಡೀಪ್ ಆಗಿ, ಅದನ್ನ ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ದೀರಾ. ಬಟ್ ಟ್ರಸ್ಟ್ ಮೀ, ಆಲ್ಮೋಸ್ಟ್ ಆ ಸೈಕಲ್ ನ ಎಂಡ್ ಮಾಡೋ ಟೈಮಲ್ಲಿ ಒಂದು ಎನರ್ಜಿಲಿ ಇದ್ದೀರಾ ಅಂತಾನೆ ಹೇಳ್ಬೋದು. ಓಕೆ, ಇವಾಗ ಟೈಮಿಂಗ್ ಬಗ್ಗೆ ನೋಡೋಣ ನಾವು. ನಿಮ್ಮ ನೆಕ್ಸ್ಟ್ ರಿಲೇಶನ್ಶಿಪ್ ಯಾವ ಒಂದು ಟೈಮಲ್ಲಿ ಸ್ಟಾರ್ಟ್ ಆಗತ್ತೆ ಅಂತ ನೋಡೋಣ. ಗ್ರೂಪ್ 1 ನೆಕ್ಸ್ಟ್ ರಿಲೇಶನ್ಶಿಪ್ ಅಂದ್ರೆ ನೆಕ್ಸ್ಟ್ ಮೇಜರ್ ಪೊಟೆನ್ಷಿಯಲ್ ರಿಲೇಶನ್ಶಿಪ್ ಯಾವ ಒಂದು ಟೈಮಲ್ಲಿ ಬರುತ್ತೆ ನಿಮ್ಮ ಲೈಫಲ್ಲಿ ಅಂತ ನೋಡೋಣ. ಗ್ರೂಪ್ 1 ವಿತಿನ್ 5 months. ವಾವ್, ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ವಿತಿನ್ 5 months ಈ ಪರ್ಸನ್ ನಿಮ್ ಲೈಫಲ್ಲಿ ಬರ್ತಾರೆ. ದಟ್ ಈಸ್ ವೈ ಈ ಮೆಸೇಜ್ ನ ಕೂಡ ನೀವು ನೋಡ್ತಾ ಇದ್ದೀರಾ. ದಟ್ಸ್ ವೈ ಏನೋ ಒಂದು ಕೋ ಇನ್ಸಿಡೆನ್ಸ್ ಆಗಲ್ಲ ಯಾವಾಗ್ಲೂ. ಒಂದಷ್ಟು ಇಂಟೆನ್ಷನ್ ಇಟ್ಕೊಂಡೆ ಯೂನಿವರ್ಸ್ ಕೆಲವೊಂದೊಂದು ಪಾಯಿಂಟ್ಸ್ ಗೆ ಕನೆಕ್ಟ್ ಮಾಡುತ್ತೆ. ಅಂಡ್ ಲುಕ್ ಎಟ್ ದಸ್, ವಿತಿನ್ 5 months ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದು, ನೀವು ಒಂದು ಪೊಟೆನ್ಷಿಯಲ್ ರಿಲೇಶನ್ಶಿಪ್ ಅಲ್ಲಿ ಇರೋದು, ಎಲ್ಲಾ ಪಾಸಿಬಿಲಿಟೀಸು ಇದೆ. ಅಂಡ್ ಆಲ್ರೆಡಿ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ಮ ಒಂದು ಮ್ಯಾರೇಜ್ ಟೈಮಿಂಗ್ ಒಂದು ಸ್ಲೋ ಆಗಿ ಆಗತ್ತೆ. ಥ್ರೂ ಯುವರ್ ಅಂಕಲ್ಸ್ ಹೆಲ್ಪ್ ಈ ಒಂದು ಕನೆಕ್ಷನ್ ಮುಂದೆ ಹೋಗ್ಬೋದು. ಬಟ್ ಆಸ್ ಆಫ್ ನೌ ವೆರಿ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಇನ್ನೂ ತುಂಬಾ ಕ್ಲಾರಿಟಿ ಬೇಕು ಈ ಒಂದು ಕನೆಕ್ಷನ್ ಬಗ್ಗೆ. ಮೇ ಬಿ ಕರೆಂಟ್ ಕನೆಕ್ಷನ್ ಅಲ್ಲಿ ಇರೋರಿಗೆ ಡೆಫಿನೆಟ್ ಆಗಿ ಆನ್ಸರ್ ಬರ್ತಾ ಇಲ್ಲ, ದಿಸ್ ವಿಲ್ ಬಿ ದ ಟೈಮ್ ಅಂತ. ಬಟ್ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಲುಕಿಂಗ್ ಫಾರ್ ದ ಒನ್ ಅಂತ ಇದ್ರೆ, ಎಸ್, ವಿತಿನ್ 5 months ಒಂದು ಪೊಟೆನ್ಷಿಯಲ್ ರಿಲೇಶನ್ಶಿಪ್ ಅಲ್ಲಿ ಡೆಫಿನೆಟ್ಲಿ ನೀವು ಇನ್ವಾಲ್ವ್ ಆಗ್ತೀರಾ. ಓಕೆ, ಸೊ ಗ್ರೂಪ್ 1 ದ್ಯಾಟ್ ವಾಸ್ ಅ ಮೆಸೇಜ್. ಹೇಳಿ ನಿಮಗೆ ಏನನ್ಸ್ತು ಅಂತ, ಕ್ಲಾರಿಟಿ ಸಿಕ್ತಾ ಅಂತ ಕೂಡ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ ನ ಮಿಸ್ ಮಾಡಲ್ಲ. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ರಿಗೂ ಟೇಕ್ ಕೇರ್, ಬಾಯ್. ಹಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದ್ದೀರಾ, ಸೆಕೆಂಡ್ ಇಮೇಜ್ ನ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಆಲ್ ಅಬೌಟ್ ದ ಟೈಮಿಂಗ್, ಮ್ಯಾರೇಜ್ ಪ್ರಿಡಿಕ್ಷನ್, ಕನೆಕ್ಷನ್ ಪ್ರಿಡಿಕ್ಷನ್. ಸೊ ಹೋಗೋದಕ್ಕೂ ಮುಂಚೆ ಗ್ರೂಪ್ 2 ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಲೆಟ್ಸ್ ಸಿ ನಿಮ್ಮ ಕರೆಂಟ್ ಎನರ್ಜಿ, ನೀವು ಏನ್ ಮಾಡ್ತಾ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಿಂಗಲ್ ಆಗಿದ್ದೀರಾ, ರಿಲೇಶನ್ಶಿಪ್ ನ ಬ್ಲಾಕ್ ಮಾಡೋ ಮೆಂಟಾಲಿಟಿಲಿ ಇದ್ದೀರಾ. ಲೆಟ್ಸ್ ಸಿ ಗ್ರೂಪ್ 2 ಏನಿದೆ ಮೆಸೇಜ್. 8 of Swords, 4 of Cups.
ಸಮ್ವೇರ್ ಯು ಆರ್ ನೆಗ್ಲೆಕ್ಟಿಂಗ್, ಸಮ್ವೇರ್ ಯು ಆರ್ ನಾಟ್ ಕಾನ್ಫಿಡೆಂಟ್, ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಗ್ರೂಪ್ 2 ವಾಟ್ ಐ ಆಮ್ ಸೇಯಿಂಗ್ ಇಸ್, ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ನ ನೀವು ಎಂಕರೇಜ್ ಮಾಡ್ತಾ ಇಲ್ಲ. ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಥವಾ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ನಿಮಗೆ ಆ ಒಂದು ಕನೆಕ್ಷನ್ ಅಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ. ನಿಮಗೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೆ ಈ ಪರ್ಸನ್ ಬಗ್ಗೆ ಒಂದು ಕಾನ್ಫಿಡೆಂಟ್ ಫೀಲ್ ಆಗ್ತಾ ಇಲ್ಲ ಅನ್ನೋದನ್ನೇ ನೋಡ್ತಾ ಇದ್ದೀನಿ. ಅಂಡ್ ದೇರ್ ಈಸ್ ಸಮ್ ಒನ್, ಯಾರೋ ಒಬ್ರು ನಿಮ್ಗೆ ಟ್ರೈ ಮಾಡ್ತಾ ಇದ್ದಾರೆ, ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಅಟೆನ್ಷನ್ಗೋಸ್ಕರ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಲುಕ್ ಎಟ್ ದಿಸ್, ನಿಮಗೆ ಈ ತರ ಕಟ್ ಆಗ್ತಂಗೆ ನಿಮಗೆ ಫೀಲ್ ಆಗ್ತಾ ಇದೆ. ಅಂಡ್ ಸಮ್ವೇರ್ ನೀವು ಅವ್ರಿಗೆ ಅಟೆನ್ಷನ್ನು ಕೊಡ್ತಾ ಇಲ್ಲ. ದ ಥಿಂಗ್ ಈಸ್ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ, ನನ್ನ ಲೈಫಲ್ಲಿ ಏನಿದೆ ಅಷ್ಟರಲ್ಲಿ ನಾನು ಖುಷಿಯಾಗಿ ಇದ್ಬಿಡ್ತೀನಿ. ನಿಮಗೆ ಒಂದು ಥಾಟ್ ಕೂಡ ಇದೆ, ರಿಲೇಶನ್ಶಿಪ್ ಅಂತ ಅಂದ್ರೆ ನನ್ನ ಒಂದು ಫ್ರೀಡಮ್ ಹೋಗುತ್ತೆ, ಎಲ್ಲೋ ಒಂದ್ ಕಡೆ ನನ್ನ ಖುಷಿನ ಅದು ಎಳ್ಕೊಂಡು ಹೋಗುತ್ತೆ, ಎಲ್ಲೋ ಒಂದ್ ಕಡೆ ನನ್ನ ಒಂಥರ ಕಷ್ಟದ ಸಿಚುವೇಶನ್ಗೆ ತಂದ್ಬಿಡುತ್ತೆ. ಎಸ್ಪೆಷಲಿ ಮೆಂಟಲಿ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀರಾ. ಮದ್ವೆ ಅಂತ ಅಂದ್ರೆ, ರಿಲೇಶನ್ಶಿಪ್ ಅಂತ ಅಂದ್ರೆ, ಕಮಿಟ್ಮೆಂಟ್ ಅಂದ್ರೆ ನನ್ನ ಲೈಫಲ್ಲಿ ನೆಗೆಟಿವ್ ಆಗಿ ಅದು ಇಂಪ್ಯಾಕ್ಟ್ ಮಾಡ್ಬೋದು. ಮೇನ್ ಆಗಿ ನನ್ನ ಫ್ರೀಡಮ್ಮಿಗೆ ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಆಗ್ಬೋದು. ದ ಥಿಂಗ್ ಈಸ್, ರಿಲೇಶನ್ಶಿಪ್ ಅಂತ ಬಂದ್ರೆ ಮೇ ಬಿ ತುಂಬಾ ಎಕ್ಸ್ಪ್ರೆಸಿವ್ ಅಲ್ಲ ಅನ್ಸುತ್ತೆ. ನೀವು ನಿಮ್ ಭಾವನೆಗಳು ಏನಿದೆ, ಎಮೋಷನ್ಸ್ ಏನಿದೆ, ತುಂಬಾ ನೀವು ನಿಮ್ ಪಾಡಿಗೆ ನೀವು ಇಟ್ಕೊಂತೀರಾ. ಆ ಥರ ಒಂದು ಪರ್ಸನ್ ನೀವು. ತುಂಬಾ ಓಪನ್ ಅಪ್ ಆಗಲ್ಲ, ತುಂಬಾ ಲೈಕ್ ಎಲ್ಲದನ್ನು ಪಾರ್ಟ್ನರ್ಶಿಪ್ ವೇಯಲ್ಲಿ ಡೀಲ್ ಮಾಡೋದು ಅಂದ್ರೆ ನಿಮಗೆ ಇಷ್ಟ ಇಲ್ಲ. ಆ ಥರ ಒಂದು ಕೂಡ ಮೆಸೇಜ್ ನೋಡ್ತಾ ಇದ್ದೀನಿ ಇಲ್ಲಿ. ದ ಥಿಂಗ್ ಈಸ್, ತುಂಬಾ ರಿಸ್ಟ್ರಿಕ್ಷನ್ ಅನ್ನೋ ಒಂದು ಥಾಟ್ ಹಾಕೋಬಿಟ್ಟಿದ್ದೀರಾ. ಮೇ ಬಿ ನೀವ ಅಲ್ದನೆ ಇದು ನಿಮ್ಮ ಎನ್ವಿರಾನ್ಮೆಂಟ್ ಹೆಂಗೆ ನಿಮ್ಮ ತಲೆಯಲ್ಲಿ ಇದೊಂದು ಮೆಸೇಜ್ ಕೂಡಿಸ್ತಾ ಇದೆ ಅಂದ್ರೆ, ರಿಲೇಶನ್ಶಿಪ್ ಅಂದ್ರೆ ಪ್ರಾಬ್ಲಮ್, ರಿಲೇಶನ್ಶಿಪ್ ಅಂದ್ರೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ, ರಿಲೇಶನ್ಶಿಪ್ ಅಲ್ಲಿ ಏನೋ ಫ್ರೀಡಮ್ ಸಿಗಲ್ಲ, ರಿಲೇಶನ್ಶಿಪ್ ಅಂದ್ರೆ ಬರೀ ಅದನ್ನ ಹ್ಯಾಂಡಲ್ ಮಾಡೋದೇ, ಮ್ಯಾನೇಜ್ ಮಾಡೋದೇ ಆಗೋಗ್ಬಿಟ್ಟಿರುತ್ತೆ, ಅದು ಏನು ಒಂದು ಮೇಜರ್ ಆಗಿ ಲೈಫಲ್ಲಿ ಇಂಪ್ಯಾಕ್ಟ್ ಮಾಡಲ್ಲ, ಏನೋ ಆ ಥರ ಒಂದು ಎನರ್ಜಿ ಅಂತ ತುಂಬಾ ಪ್ರಾಬ್ಲಮ್ ನೀವೇ ಅನ್ಕೊಂಡಿದ್ದೀರಾ, ಅಥವಾ ನೀವೇ ಮೆಂಟಲಿ ಅನ್ಕೊಂಡಿದ್ದೀರಾ ಹಿಂಗೆ ರಿಲೇಶನ್ಶಿಪ್ ಅಂದ್ರೆ ಅಂತ. ಸೊ ದ ಥಿಂಗ್ ಈಸ್, ತುಂಬಾ ಯಾರೋ ಒಬ್ರು ಇಲ್ಲಿ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಅಟೆನ್ಷನ್ಗೋಸ್ಕರ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಲುಕ್ ಎಟ್ ದಿಸ್ ಕಾರ್ಡ್. ಈ ಕಾರ್ಡ್ ನೋಡ್ಬೋದು ನೀವು, ದಿಸ್ ಇಸ್ ಯು. ಇಲ್ಲಿ ಯಾರೋ ಒಂದು ಪರ್ಸನ್, ಬಟ್ ಯು ಆರ್ ಲೈಕ್ ಓಕೆ, ನಾನು ಅವ್ರ ಫ್ರೆಂಡ್ಶಿಪ್ ಕೂಡ ಅಕ್ಸೆಪ್ಟ್ ಮಾಡಲ್ಲ, ಆ ಥರ ಒಂದು ಎನರ್ಜಿಲಿ ಇದ್ದೀರಾ ನೀವು. ಸೊ ಇಟ್ ಲುಕ್ಸ್ ಲೈಕ್ ಯು ಆರ್ ನಾಟ್ ಕಾನ್ಫಿಡೆಂಟ್, ಅಥವಾ ನಿಮಗೆ ಯಾರು ಅಷ್ಟು ಒಂದು ಸ್ಟ್ರಾಂಗ್ ಆಗಿ ನಿಮಗೆ ಇಂಪ್ಯಾಕ್ಟ್ ಕೊಡ್ತಾ ಇಲ್ಲ. ರಿಲೇಶನ್ಶಿಪ್ ಬಂದ್ರೆ ಚೆನ್ನಾಗಾಗತ್ತೆ, ರಿಲೇಶನ್ಶಿಪ್ ಅಂದ್ರೆ ಹಂಗೆ ಹಿಂಗೆ, ಯಾರು ನಿಮಗೆ ಅಂತ ಒಂದು ಸ್ಟ್ರಾಂಗ್ ಆಗಿ ಇನ್ಸ್ಪಿರೇಷನ್ ಸಿಗ್ತಾ ಇಲ್ಲ ಅನ್ಬೋದು. ಹ್ಯಾಮಾಕ್, taking a vacation physically or mentally. It looks like you guys need a break. See, usually ನಾನು ಇದನ್ನ ಹೇಳಲ್ಲ. ಸಮ್ಟೈಮ್ಸ್ ಏನ್ ಗೊತ್ತಾ, ನಿಮ್ಗೆ ಯಾರ ಮೇಲೂ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ, ಯಾರನ್ನು ನಂಬೋದಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ ಅಂದ್ರೆ, ಮೇ ಬಿ ಟಾಕ್ ಟು ಸಮ್ ಒನ್. ಗ್ರೂಪ್ 2 ನಾನು ಏನ್ ನೋಡ್ತಾ ಇದ್ದೀನಿ, ನೀವು ನೆಕ್ಸ್ಟ್ ಒಂದು ರಿಲೇಶನ್ಶಿಪ್ಪಿಗೆ ಹೋಗೋದಕ್ಕೂ ಮುಂಚೆ ನೀವು ಮಾತಾಡೋ ನೆಸೆಸಿಟಿ ಇದೆ. ನಿಮ್ ಮನ್ಸಲ್ಲಿ ಅದೇನ್ ಇಟ್ಕೊಂಡಿದ್ರ ಭಯಗಳು ಏನಿದೆ ಅದನ್ನ ಹೊರಗೆ ಹಾಕೋ ನೆಸೆಸಿಟಿ ತುಂಬಾ ಇದೆ ನಿಮಗೆ. ಗ್ರೂಪ್ 2, ಇಫ್ ಪಾಸಿಬಲ್ ಫ್ರೆಂಡ್ ಜೊತೆ ಮಾತಾಡಿ. ಅಟ್ಲೀಸ್ಟ್ ಯಾರು ಫ್ರೆಂಡ್ ಜೊತೆ ಮಾತಾಡಿ, ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರು ಕ್ಲೋಸ್ ಆಗಿದ್ದಾರೆ, ಕಸಿನ್ಸ್, ನಿಮ್ಮ ಒಂದು ಭಾವನೆಗಳನ್ನ, ನಿಮ್ಮ ಭಯಗಳನ್ನ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಅನ್ಸಿದ್ರೆ ಅವ್ರ ಜೊತೆ ಮಾತಾಡಿ. ಯಾರ ಜೊತೆ ನಿಮಗೆ ಕಾನ್ಫಿಡೆನ್ಸ್ ಫೀಲ್ ಆಗಲ್ಲ, ಟ್ರಸ್ಟ್ ಫೀಲ್ ಆಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಕೌನ್ಸಿಲರ್ ಅಥವಾ ಕೌನ್ಸಿಲರ್ ಇಟ್ಸ್ ಟೋಟಲಿ ಫೈನ್. ಬಿಕಾಸ್ ನನಗೂ ಅನ್ನಿಸ್ತಾ ಇರುತ್ತೆ, ನನಗೂ ಒಂದು ಕೌನ್ಸಿಲರ್ ಬೇಕು ಅಂತ. ಬಿಕಾಸ್ ಸಮ್ಟೈಮ್ಸ್ ಕೆಲವೊಂದೊಂದು ವಿಚಾರಗಳನ್ನ ನಮಗೂ ಅನ್ಸುತ್ತೆ ನಮಗೆ ಗೊತ್ತಿರೋರ ಜೊತೆ ಶೇರ್ ಮಾಡೋದಕ್ಕಾಗಲ್ಲ ಅಂತ. ಸೊ ಎಲ್ಲೋ ಒಂದ್ ಕಡೆ ಟಾಕಿಂಗ್ ಟು ಸಮ್ ಒನ್, ಅವ್ರನ್ನ ಕಂಪ್ಲೀಟ್ ಆಗಿ ಭಯ ಇಲ್ದಾನೆ ಓಪನ್ ಅಪ್ ಆಗೋದು ನೆಸೆಸಿಟಿ ಇದೆ. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು ಪಾಸ್ ತಗೊಳ್ಳಿ, ವೆಕೇಶನ್ ಹೋಗಿ, ಹೊಸ ಜಾಗಕ್ಕೆ ಹೋಗಿ, ಹೊಸ ಜನರನ್ನ ಮೀಟ್ ಆಗಿ, ಕಂಪ್ಲೀಟ್ ಸ್ಟ್ರೇಂಜರ್ಸ್ ನ ಮೀಟ್ ಆಗಿ, ಇಫ್ ಪಾಸಿಬಲ್ ನಿಮ್ಮ ರೋಟೀನ್ಸ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಯು ನೀಡ್ ಅನ್ ಎಕ್ಸ್ಪೋಜರ್. ಅಂದ್ರೆ ನಿಮ್ಮ ಮೈಂಡ್ ತುಂಬಾ ಒಂಥರ ರಿಸ್ಟ್ರಿಕ್ಷನ್ ಹಾಕೋಬಿಟ್ಟಿದೆ.
ಮೈಂಡು ತುಂಬಾನೇ ಚೇಂಜ್ ಆಗೋದಕ್ಕೆ ರೆಡಿ ಆಗ್ತಾ ಇಲ್ಲ, ತುಂಬ ಭಯಗಳಿದೆ, ಮೈಂಡಿಗೆ ತುಂಬ ನೆಗೆಟಿವ್ ಥಾಟ್ಸ್ ಇದೆ. ಸೊ ಅದೆಲ್ಲ ಹೊರಗೆ ಬರಬೇಕು ಅಂದರೆ, ನಿಮ್ಮ ನೆಕ್ಸ್ಟ್ ರಿಲೇಶನ್ಶಿಪ್ಪಿಗೆ ಹೋಗಬೇಕು ಅಂದರೆ ಯು ನೀಡ್ ಅ ವೆಕೇಶನ್, ಒಂದು ಬ್ರೇಕ್ ಬೇಕು, ಹೊಸ ಜಾಗಕ್ಕೆ ಹೋಗ್ಬೇಕು ಅಥವಾ ಹೊಸ ಎನ್ವಿರಾನ್ಮೆಂಟಿಗೆ ಹೋಗಬೇಕು, ಹೊಸ ಎನರ್ಜಿ ನಿಮ್ಮ ಲೈಫಲ್ಲಿ ಇಟ್ಸ್ ವೆರಿ ಮಚ್ ನೀಡೆಡ್. ನಾನು ಗುಡ್ ಅಡ್ವೈಸ್ ಅಂದರೆ ಕನೆಕ್ಟ್, ಯಾರು ಜನರು ಕನೆಕ್ಟ್ ಆಗಿ, ಅದಕ್ಕೊಂದು ಟ್ಯಾಗ್ ಲೈನ್ ಕೊಡಬೇಡಿ, ಲವ್, ರಿಲೇಶನ್ಶಿಪ್, ಕಮಿಟ್ಮೆಂಟ್, ಮ್ಯಾರೇಜ್, ಆ ಥರ ಒಂದು ಟ್ಯಾಗ್ ಲೈನ್ ಕೊಡಬೇಡಿ. ಜಸ್ಟ್ ಹಾಗೆ ಜನರಲ್ ಆಗಿ ಕನೆಕ್ಟ್ ಆಗಿ, ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಳ್ಳಿ. ಅದು ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದೀರಾ ಅದನ್ನ ಶೇರ್ ಮಾಡ್ಕೊಳ್ಳಿ, ಮಾತಾಡಿ. ಇದು ಈ ಒಂದು ಹೊರಗೆ ಹಾಕೋದು, ಒಂದು ಸ್ಮಾಲ್ ವೆಕೇಶನ್, ಸ್ಮಾಲ್ ಎಕ್ಸ್ಪೋಜರ್, ಸ್ಮಾಲ್ ಚೇಂಜಸ್ ನಿಮ್ಮ ಥಾಟ್ಸಲ್ಲಿ ಬೇಕೇ ಬೇಕು ಒಂದು ನೆಕ್ಸ್ಟ್ ರಿಲೇಶನ್ಶಿಪ್ನ ಮೀಟ್ ಮಾಡೋದಕ್ಕೂ ಮುಂಚೆ. ಯು ಗೈಸ್ ನೀಡ್ ಇಟ್. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಓಕೆ, ಗ್ರೂಪ್ 2, ಲೆಟ್ಸ್ ಸಿ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಬಗ್ಗೆ ಏನು ಮೆಸೇಜ್ ಇದೆ. ಬಟ್ ಫ್ಯೂಚರ್ ಪಾರ್ಟ್ನರ್ನ ಮೀಟ್ ಆಗೋದಕ್ಕೂ ಮುಂಚೆ ಇದನ್ನೆಲ್ಲ ನೀವು ಓವರ್ಕಮ್ ಮಾಡಬೇಕು, ಆವಾಗಲೇ ನೀವು ಮೀಟ್ ಆಗೋಕ್ಕಾಗೋದು. Let's see. There is Scorpio. Wow. Mars in Scorpio, 6th house. Wow. Direct ಆಗಿ ಜಿಮ್ ಟ್ರೈನರ್ ನೆನಪಾಗ್ತಾ ಇದ್ದಾರೆ. ಲೈಕ್ 6th house, Mars, Scorpio house ಅದು Mars. Future partner and wow. Oh my god. God. Light ಬಿದ್ದೋಗ್ಬಿಡ್ತು guys. Just a minute. ತುಂಬಾನೇ ಎನರ್ಜೆಟಿಕ್ ಆಗಿರ್ತಾರೆ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಅಂತ ಬಂದ್ರೆ. ಮೇ ಬಿ ನೀವು ಜಿಮ್ಮಲ್ಲಿ ಕೂಡ ಮೀಟ್ ಆಗ್ಬೋದು, ಏನೋ ಒಂದು ಫಿಸಿಕಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸಲ್ಲಿ ಏನರಲ್ಲಾರು ಇದ್ದೀರಾ ಅಂದರೆ ಗ್ರೂಪ್ 2 ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಸೊ ಏನು ನೋಡ್ತಾ ಇದ್ದೀನಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಅಂದರೆ, ತುಂಬ ಎನರ್ಜೆಟಿಕ್ ಆಗಿರ್ತಾರೆ, ಫಿಸಿಕಲಿ ತುಂಬ ಫಿಟ್ ಆಗಿರ್ತಾರೆ, ಸ್ಪೋರ್ಟ್ಸ್ ಟೈಪ್ ಆಫ್ ಪರ್ಸನ್, ಲೈಕ್ ಜಿಮ್ಮಿಗೆ ಹೋಗುವಂಥ ಒಂದು ಪರ್ಸನ್, ಫಿಟ್ನೆಸ್ಸಿಗೆ ಇಂಪಾರ್ಟೆನ್ಸ್ ಕೊಡುವಂಥ ಒಂದು ಪರ್ಸನ್, ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ, ಫಿಸಿಕಲಿ ಫಿಟ್ ಆಗಿರ್ತಾರೆ, ಹೆಲ್ದಿ ಆಗಿರ್ತಾರೆ, ತುಂಬ ರೋಟೀನ್ಸ್ಗಳನ್ನ ಫಾಲೋ ಮಾಡ್ತಾ ಇರ್ತಾರೆ, ಫುಡ್ ಕೂಡ ಏನು ಡಯಟ್ ಕೂಡ ತುಂಬ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ, ಮೇ ಬಿ ಇಂಟು ಜಿಮ್ ಟ್ರೈನರ್ ಆಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಇಂಟು ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಮಾರ್ಷಿಯಲ್ ಆಕ್ಟ್ ಆ ಥರ ಒಂದು ತಿಂಗಲ್ ಆಗಿರ್ಬೋದು, ಅಥವಾ ಡ್ಯಾನ್ಸರ್ ಆಗಿರ್ಬೋದು, ಸ್ಟಂಟ್ ಮ್ಯಾನ್ ಆಗಿರ್ಬೋದು, ಸೋಲ್ಜರ್ ಆಗಿರ್ಬೋದು, ಬ್ಯೂಟಿಫುಲ್ ಡಾಕ್ಟರ್ ಆಗಿರ್ಬೋದು, ಲೈಕ್ ಸರ್ಜಿಕಲ್ ಡಾಕ್ಟರ್, ಲೈಕ್ ಸರ್ಜನ್, ನಾಟ್ ಜನರಲ್ ಡಾಕ್ಟರ್, ಸರ್ಜನ್ ಆಕ್ಚುಯಲ್ ಥಿಂಗ್. ಈ ಥರ ಒಂದು ಪಾಸಿಬಿಲಿಟೀಸ್ ಜಾಸ್ತಿ ಇದೆ, ವೇರ್ ಅವರು ಆಕ್ಷನ್ ಮಾಡ್ತಾರೆ, ಐ ಮೀನ್ ಆಕ್ಷನ್ ಮಾಡಿ ಕೆಲಸ ಮಾಡುವಂತ ಒಂದು ವರ್ಕ್ ಆಗಿರುತ್ತೆ ಅವ್ರದ್ದು. ಲೈಕ್ ಸುಮ್ಮನೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಆ ಥರ ಕೆಲಸ ಇರಲ್ಲ. ಇಟ್ಸ್ ಮೋರ್ ಲೈಕ್ ಏನು ಗೊತ್ತಾ, ಸೈಟಿಗೆ ಹೋಗ್ಬೇಕು, ವಿಸಿಟ್ ಮಾಡಬೇಕು, ವಾಕ್ ಮಾಡಬೇಕು, ಆಕ್ಟಿವಿಟೀಸ್ ಮಾಡ್ಬೇಕು, ಆ ಥರ ಒಂದು ಕೆಲಸದಲ್ಲಿ ಇರ್ತಾರೆ ಇವರು. ಸುಮ್ಮನೆ ಟೇಬಲ್ ಮುಂದೆ ಕೂತ್ಕೊಳ್ಳೋದು ನೋ, ಆ ಥರ ಎನರ್ಜಿ ನಾನು ನೋಡ್ತಾ ಇಲ್ಲ. ಸೊ ವೆರಿ ಸೀಕ್ರೆಟಿವ್, ದಟ್ ಇಸ್ ಫಾರ್ ಶೋರ್. ಸ್ಕಾರ್ಪಿಯೋ ಝೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ ಇವ್ರದ್ದಾಗಿರೋ ಪಾಸಿಬಿಲಿಟೀಸು ಇದೆ. ವೆರಿ ಸೀಕ್ರೆಟಿವ್ ಆಗಿರ್ತಾರೆ, ವೆರಿ ಇಂಟ್ಯೂಟಿವ್, ಬೇರೆಯವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಬೇರೆಯವರ ಮನಸ್ಥಿತಿನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಯಾ, ವೆರಿ ಬ್ಯೂಟಿಫುಲ್. ಅಗೇನ್ 6th house ಅಂತ ಅಂದರೆ ಜೆಮಿನಿ ಅಸೆಂಡೆಂಟ್ ಆಗಿರ್ತಾರೆ ಇವರು ಅಂತಾನೆ ಹೇಳ್ಬೋದು. ಬಟ್ ಇವರ ಒಂದು ರೋಟೀನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಡಿಸಿಪ್ಲಿನ್ ಜಾಸ್ತಿನೇ ಇರುತ್ತೆ ಇವ್ರದ್ದು. ಮಾರ್ನಿಂಗ್ ಸನ್ರೈಸ್ ಟೈಮಿಗೆ ಹೇಳೋದು, ಈವ್ನಿಂಗ್ ಅದೇ ಟೈಮಿಗೆ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡೋದು, ಏನೋ ಆ ಡಿಸಿಪ್ಲಿನ್ಡ್ ಪರ್ಸನ್ ಅಂತಾನೆ ಹೇಳ್ಬೋದು ಇವ್ರನ್ನ. ಸೊ ಈ ಥರ ಇರ್ತಾರೆ ನಿಮ್ಮ ಫ್ಯೂಚರ್. ಮೇ ಬಿ ದಟ್ ಈಸ್ ಹೌ ಈ ಪರ್ಸನ್ ನಿಮ್ಮ ಒಂದು ಮೆಂಟಾಲಿಟಿಗೆ ಕನೆಕ್ಟ್ ಆಗ್ತಾರೆ. ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ, ಮೇ ಬಿ ಅವ್ರು ಅರ್ಥ ಮಾಡ್ಕೊತಾರೆ, ಫಿಗರ್ ಔಟ್ ಮಾಡ್ತಾರೆ ನಿಮ್ಮ ಭಯಗಳು ಏನು. ಆ ಸೈಕಿಕ್ ಎಬಿಲಿಟಿ ಇರುತ್ತೆ ಅಂತಾನೆ ಹೇಳ್ಬೋದು. ವೇರ್ ಅಂಡ್ ಹೌ ಯು ವಿಲ್ ಮೀಟ್, ಯಾವ ಒಂದು ಜಾಗದಲ್ಲಿ ಅಂಡ್ ಹೆಂಗೆ ನೀವು ಮೀಟ್ ಆಗ್ತೀರಾ ಅಂತ ನೋಡೋಣ. ವರ್ಗೋ, again 6th house, God, Mercury. Okay, beautiful. Again same thing, ಏನೋ ಒಂದು ರೋಟೀನ್ ಮಾಡೋದು,
ಲೈಕ್ ನೀವಿಬ್ರಿಗೂ ಒಂದೇ ಹಾಬಿ ಇರುತ್ತೆ, ಏನೋ ಒಂದು ಆಕ್ಟಿವಿಟೀಸ್ ಅಲ್ಲಿ ನೀವು ಇನ್ವಾಲ್ವ್ ಆಗಿರ್ತೀರಾ, ಆ ಥರ ಒಂದು ಜಾಗದಲ್ಲಿ ನೀವು ಕನೆಕ್ಟ್ ಆಗೋದು ಆಗಿರಬಹುದು. ಆ್ಯಂಡ್ ಯಾ ಲುಕ್ ಎಟ್ ದಿಸ್ ಸ್ಕಾರ್ಪಿಯೋ ಎನರ್ಜಿ ಅಗೇನ್ ಬರ್ತಾ ಇದೆ ಇಲ್ಲಿ. ಡೈರೆಕ್ಟ್ ಕಾನ್ವರ್ಸೇಷನ್ ಆಗುತ್ತೆ ಇಲ್ಲಿ. ಐ ಡೋಂಟ್ ಥಿಂಕ್ ಇಲ್ಲಿ ಯಾರೋ ಒಂದು ಥರ್ಡ್ ಪರ್ಸನ್ ಥ್ರೂ ಇವ್ರನ್ನ ನೀವು ಮೀಟ್ ಆಗ್ತೀರಾ, ಥರ್ಡ್ ಪರ್ಸನ್ ಥ್ರೂ ಇವ್ರನ್ನ ನೀವು ಕನೆಕ್ಟ್ ಆಗ್ತೀರಾ, ಆ ಥರ ಒಂದು ಎನರ್ಜಿ ನೋಡ್ತಾ ಇಲ್ಲ ನಾನು. ನಿಮ್ಮ ಹಾಬೀಸ್ ಆಕ್ಟಿವಿಟೀಸ್ ಥ್ರೂ ಇವ್ರನ್ನ ನೀವು ಮೀಟ್ ಆಗೋದು, ಕನೆಕ್ಟ್ ಆಗೋದು ಪಾಸಿಬಿಲಿಟಿ ಇದೆ. ಆ್ಯಂಡ್ ರಿಸರ್ಚ್, ಇವ್ರು ಕೂಡ ರಿಸರ್ಚ್ ಅಲ್ಲಿರೋ ಪಾಸಿಬಿಲಿಟಿ ಇದೆ, ಇವರು ಕಮ್ಯುನಿಕೇಶನ್ ರಿಲೇಟೆಡ್ ವರ್ಕ್ ಮಾಡ್ತಿರೋ ಪಾಸಿಬಿಲಿಟಿ ಇದೆ. ವರ್ಕ್ ಥ್ರೂನು ಕೆಲವೊಂದಷ್ಟು ಜನಕ್ಕೆ ವರ್ಕ್ ಥ್ರೂನು ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಆ್ಯಂಡ್ ನೀವು ಫಸ್ಟ್ ಥಿಂಗ್ ಇಸ್ ನೀವು ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ. ಓಕೆ, ಎಮೋಷ್ನಲಿ ನಿಮಗೆ ಸೆಕ್ಯೂರ್ ಫೀಲ್ ಮಾಡ್ತಾರೆ, ಎಮೋಷ್ನಲಿ ವ್ಯಾಲಿಡ್ ಥರ ಫೀಲ್ ಮಾಡ್ತಾರೆ, ಆ್ಯಂಡ್ ದೆನ್ ನೀವು ಕನೆಕ್ಟ್ ಆಗ್ತೀರಾ. ಸೊ ಲವ್ ಕಮ್ ಅರೇಂಜ್ಡ್ ಡಬಲ್ ಕನ್ಫರ್ಮೇಶನ್ ಗ್ರೂಪ್ 2 ನಿಮಗೆ. ಇವಾಗ ಎಷ್ಟೇ ನೀವು ರೆಸಿಸ್ಟ್ ಮಾಡ್ತಿರ್ಬೋದು, ಎಷ್ಟೇ ಅಂಡರ್ ಕಾನ್ಫಿಡೆಂಟ್ ಫೀಲ್ ಆಗ್ತಿರ್ಬೋದು, ಒನ್ಸ್ ಆ ಬ್ರೇಕ್ ತಗೊಳ್ಳಿ, ಎಕ್ಸ್ಪೋಜರ್ ತಗೊಳ್ಳಿ, ಚೇಂಜಸ್ನ ತಗೊಳ್ಳಿ, ಹೊಸ ಆಕ್ಟಿವಿಟೀಸಿಗೆ ಜಾಯ್ನ್ ಆಗಿ, ಜಿಮ್ ಅಥವಾ ಡ್ಯಾನ್ಸ್ ಕ್ಲಾಸ್, ಯೋಗ, ವಾಟ್ ಎವರ್ ಇಟ್ ಈಸ್, ಆ ಒಂದು ಜಾಗದಲ್ಲಿ ನೀವು ಇದನ್ನ ಮೀಟ್ ಆಗೋದು. ಎಸ್ಪೆಷಲಿ ತುಂಬಾ ಜನಕ್ಕೆ ನಾನು ಏನ್ ನೋಡ್ತೀನಿ, ಕರಿಯರ್ ಥ್ರೂ, ಜಾಬ್ ಥ್ರೂ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಎಸ್ಪೆಷಲಿ ಸರ್ವಿಸ್ ಸೆಕ್ಟರ್, ಬ್ಯಾಂಕಿಂಗ್, ಗೌರ್ಮೆಂಟ್ ಜಾಬ್, ಅಥವಾ ಎಲ್ಲಿ ನೀವು ಸರ್ವಿಸ್ ಕೊಡ್ತಾ ಇರ್ತೀರಾ, ಪಬ್ಲಿಕ್ ಥಿಂಗ್, ಆ ಥರ ಒಂದು ಜಾಗದಲ್ಲಿ ನೀವು ಮೀಟ್ ಆಗೋದು, ಕನೆಕ್ಟ್ ಆಗೋದು ಪಾಸಿಬಿಲಿಟಿ ಇದೆ. ಸೊ ಲೆಟ್ಸ್ ಸಿ ಟೈಮಿಂಗ್ ಇವಾಗ ಯಾವಾಗ ನಿಮ್ಮ ನೆಕ್ಸ್ಟ್ ರಿಲೇಶನ್ಶಿಪ್ ಬರುತ್ತೆ ನಿಮ್ಮ ಲೈಫ್ಗೆ, ಪೊಟೆನ್ಷಿಯಲ್ ರಿಲೇಶನ್ಶಿಪ್ ಯಾವಾಗ ಬರುತ್ತೆ ಅಂತ ನೋಡೋಣ. ಗ್ರೂಪ್ 2 ಪೊಟೆನ್ಷಿಯಲ್ ರಿಲೇಶನ್ಶಿಪ್ ಯಾವಾಗ ಬರ್ತಾರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ. ಲೆಟ್ಸ್ ಸಿ. ಓಕೆ, ವಾವ್, ಗ್ರೂಪ್ 1 ಇದೆ ಬಂತು ಗೈಸ್. ವಿತಿನ್ 6 months ನೀವು ಈ ಪರ್ಸನ್ ಮೀಟ್ ಆಗ್ತೀರಾ. ಐ ಡೋಂಟ್ ನೋ, ತುಂಬಾ ಸರಿ ಗ್ರೂಪ್ 1 ಅಲ್ಲಿ ಏನ್ ಬರುತ್ತೆ ರಿಪೀಟೆಡ್ ಆಗ್ತಾ ಇರುತ್ತೆ ಗ್ರೂಪ್ 2. ಓಕೆ, ವಿತಿನ್ 5 months, ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ವಿತಿನ್ 5 months ಈ ಪರ್ಸನ್ ನೀವು ಮೀಟ್ ಆಗ್ತೀರಾ, ಕನೆಕ್ಟ್ ಆಗ್ತೀರಾ ಅನ್ನೋದು ನೋಡ್ತಾ ಇದ್ದೀನಿ. ವಿತಿನ್ 5 months ನೀವು ಡೆಫಿನೆಟ್ಲಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ. ಇವಾಗ ನೆಕ್ಸ್ಟ್ ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನೀವ್ ಯಾವಾಗ ಈ ಕನೆಕ್ಷನ್ ನ ಮ್ಯಾರೇಜಿಗೆ ತಗೊಂಡು ಹೋಗ್ತೀರಾ ಅಂತ ನೋಡೋಣ. ಯಾವಾಗ ಈ ಒಂದು ಪರ್ಸನ್ ಜೊತೆ ಮ್ಯಾರೇಜ್ ಕನ್ಫರ್ಮೇಶನ್ ಆಗುತ್ತಾ ಇಲ್ವಾ, ಆಗುತ್ತೆ ಅಂದ್ರೆ ಯಾವಾಗ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ವಿತಿನ್ 5 months ಡೆಫಿನೆಟ್ಲಿ ನೀವು ಒಂದು ವೆಕೇಶನ್ ಹೋಗ್ತೀರಾ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ವಾವ್, ಇನ್ ನೆಕ್ಸ್ಟ್ ಮೇ. ವಾವ್, ಬ್ಯೂಟಿಫುಲ್ ಗೈಸ್. ಓಕೆ, again, see, May is the 5th month of the year ಅಲ್ವಾ. ಇವತ್ತಿನ 6 months ಇದೆ. ನೆಕ್ಸ್ಟ್ ಮೇ, ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ನಿಮಗೆ ಈ ರಿಲೇಶನ್ಶಿಪ್ ನ ಮ್ಯಾರೇಜಿಗೆ ತಗೊಂಡು ಹೋಗ್ಬೇಕು ಅಂತ ನೆಕ್ಸ್ಟ್ ಮೇ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಕನ್ಫರ್ಮೇಶನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಎಸ್ ಗೈಸ್, ಗ್ರೂಪ್ 2 ದಟ್ ವಾಸ್ ದ ಮೆಸೇಜ್. ಹೇಳಿ ನಿಮಗೆ ಏನನ್ಸ್ತು, ಕ್ಲಾರಿಟಿ ಸಿಗ್ತಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ, ನಿಮ್ಮ ಕರೆಂಟ್ ಸಿಚುವೇಶನ್ ಬಗ್ಗೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒಂದು ಶಾರ್ಟ್ ವೆಕೇಶನ್, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಆ ರಿಟ್ರೀಟ್ಮೆಂಟ್ ಬೇಕು ನಿಮಗೆ. ಬಿಕಾಸ್ ನಿಮ್ಮ ಒಂದು ಒಪಿನಿಯನ್ ರಿಲೇಶನ್ಶಿಪ್ ಮೇಲೆ, ಲವ್ ಮೇಲೆ ಚೇಂಜಸ್ ಆಗೋ ನೆಸೆಸಿಟಿ ಇದೆ. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. Bye-bye.